ರಸ್ತೆ ಅಪಘಾತದಲ್ಲಿ ಅಸುನೀಗಿದ ಲೆಕ್ಕ ಪರಿಶೋಧಕ ಅಧಿಕಾರಿ ಎಎನ್ ನಾಗರಾಜ್ ರವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ತುಮಕೂರಿನ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಅಧಿಕಾರಿ ಹಾಗೂ ನೌಕರ ಸಂಘ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ಇವರುಗಳ ಆಶ್ರಯದಲ್ಲೇ ಜ್ಞಾನದೀಪ ದಿವಂಗತ ಎಎನ್ ನಾಗರಾಜ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು. ರಾಜ್ಯ ಲೆಕ್ಕ ಪರಿಶೋಧನಾ ಪ್ರಧಾನ ನಿರ್ದೇಶಕ ಎಸ್ಎಂ ರಾಮ್ಪ್ರಸಾದ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭುರವರ ನೇತೃತ್ವದಲ್ಲಿ ನಾಗರಾಜ್ ರವರ ಭಾವಚಿತ್ರಕ್ಕೆ ಅಧಿಕಾರಿಗಳು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನಾಗರಾಜ್ ರವರ ಪತ್ನಿ ಮತ್ತು ಮಗು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನಾಗರಾಜ್ ರವರು ಜ್ಞಾನದೀಪ ಎಂಬ ಬಿರುದು ಪಡೆದುಕೊಂಡಿದ್ದರ ಬಗ್ಗೆ ಪ್ರಭುರವರು ಪ್ರಸ್ತಾಪಿಸಿ ಯುವ ಪೀಳಿಗೆಯು ನಾಗರಾಜ್ ರವರ ವ್ಯಕ್ತಿತ್ವ ಅಪಾರ ಜ್ಞಾನವನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮ ಯಾಕಂದ್ರೆ ನಮ್ಗೆಲ್ಲರಿಗೂ ಅತ್ಯಂತ ಆತ್ಮೀಯರು, ಗೌರವಪ್ರಾಯರು ಆದಂತಹ ನಮ್ಮ ನಾಗರಾಜ್ ಅವರು ಅವರ ಅಗಲಿಕೆ ಅದು ನಮ್ಮೆಲ್ಲರಿಗೂ ಭಾವಪೂರ್ಣ ನೆಲೆಯಲ್ಲಿ ನಮ್ಮನ್ನೆಲ್ಲ ತಂದು ಇಲ್ಲಿ ನಿಲ್ಲಿಸಿದೆ. ಎರಡನೇದು, ತಾವು ಏನು ಅವ್ರಿಗೆ ಜ್ಞಾನದೀಪ ಅಂತ ಕೊಟ್ಟಿದ್ದೀರಿ, ಬಹುಶಃ ಅದು ಆ ವ್ಯಕ್ತಿಗೆ ಅನ್ವರ್ಥ. ಅವ್ರಿಗೆ ಇದ್ದಂಥ ವಿದ್ವತ್ತು, ಅವ್ರಿಗಿದ್ದಂಥ ಜ್ಞಾನ, ಅವ್ರಿಗಿದ್ದಂಥ ಆಳವಾದ ಕೌಶಲ್ಯ ಅನೇಕ ಸಂದರ್ಭಗಳಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಆ ಸ್ಥಾನಗಳು ನಮಗೆ ಗೌರವವನ್ನು ತಂದುಕೊಡ್ತವೆ. ಕೆಲವೇ ಸಂದರ್ಭಗಳಲ್ಲಿ ವ್ಯಕ್ತಿಗಳು ಆ ಸ್ಥಾನಕ್ಕೆ ಗೌರವವನ್ನು ತಂದುಕೊಡ್ತಾರೆ. ಬರ್ತಾ ಬರ್ತಾ ಆ ಸಂಖ್ಯೆ ವಿರಳ ಆದರೂ ಕೂಡ ಈಗಲೂ ಕೂಡ ನಾವು ಯಾರಿಗೆ ತುಂಬ ಗೌರವವನ್ನು ಸಲ್ಲಿಸ್ತೇವೆ ಅಂದರೆ ಯಾವ ವ್ಯಕ್ತಿಯಿಂದ ಆ ಸ್ಥಾನಕ್ಕೆ ಗೌರವ ಬಂದಿದೆ ಅಂತ ಎಲ್ಲ ಅಧಿಕಾರಿಗಳು ಅಂತೆಲ್ಲ ವ್ಯಕ್ತಿಗಳನ್ನು ಸಮಾಜ ಯಾವಾಗಲೂ ಸ್ಮರಿಸ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಅವರ ಜ್ಞಾನಕ್ಕೆ, ಅವರ ಒಂದು ಬದ್ಧತೆಗೆ ನೀವು ಜ್ಞಾನದೀಪ ಅಂತೇಳಿ ಇಟ್ಟಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಇದನ್ನು ಮೀರಿದ ಇನ್ನೊಂದು ಆಯಾಮ ಅಂತಂದರೆ, ಈ ಅನೇಕ ಯುವಕರು ನಮಗೆ ಸಮಾಜದಲ್ಲಿ ನಮಗೆ ಒಂದು ಅಸ್ತಿತ್ವವನ್ನು ಕೊಟ್ಟು, ನಮಗೆ ಒಂದು ಸ್ವತಂತ್ರವನ್ನು ಕೊಟ್ಟು, ಒಂದು ಸ್ಥಾನಮಾನವನ್ನು ಕೊಟ್ಟು, ಇವೆಲ್ಲವನ್ನು ಕೊಟ್ಟು ತಾಯಿ ಸ್ವರೂಪದಲ್ಲಿ ಆ ಇಲಾಖೆಗಳು ನಮ್ಮಗಳನ್ನು ಪೋಷಿಸ್ತಾ ಬರ್ತಾವೆ. ಆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಂತ ಹಂತವಾಗಿ ಅವರು ಕಿರಿಯ ಅಧಿಕಾರಿಗಳಾಗಿ ಸೇರಿ ಕಾಲಕ್ರಮೇಣ ಬೆಳೆದು ಪದೋನ್ನತಿ ಹೊಂದಿ ಹಂತ ಹಂತವಾಗಿ ಇಲಾಖೆಯ ವ್ಯಕ್ತಿಗಳನ್ನು ಏರಬೇಕಾದ್ರೆ ಕೆಳ ಹಂತದ ಅಧಿಕಾರಿಗಳ ಅವರನ್ನು ಸರಿದಾರಿನಲ್ಲಿ ಅವರನ್ನು ಸಮಗ್ರವಾಗಿ ಅವರ ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾಗಿ ಅವರನ್ನು ಸಜ್ಜುಗೊಳಿಸುವಂಥ ಜವಾಬ್ದಾರಿಯೂ ಕೂಡ ಹಿರಿಯ ಅಧಿಕಾರಿಗಳ ಮೇಲೆ ಇರ್ತದೆ. ನಾಟ್ ನಿಯರ್ಲಿ ಒಂದು ಇಲಾಖೆಯಲ್ಲಿ ಜೊತೆ ಕೆಲಸ ಮಾಡ್ತೀವಿ ಅನ್ನೋದಷ್ಟೇ ಅಲ್ಲ, ಅದರ ಜೊತೆಗೆ ಬಹಳ ದೊಡ್ಡ ಜವಾಬ್ದಾರಿ ನಾಗರಾಜ್ ಅವರ ರೀತಿಯ ಅಧಿಕಾರಿಗಳಿಗೂ ಏನಪ್ಪಾ ಅಂತ ನಾನು ಭಾವಿಸ್ತೀನಿ ಅಂತಂದ್ರೆ, ಪ್ರಧಾನ ನಿರ್ದೇಶಕ ಎಸ್ಎಂ ರಾಮ್ಪ್ರಸಾದ್, ರಾಜ್ಯ ಲೆಕ್ಕ ಪರಿಶೋಧನೆ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಎನ್, ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿ ನರಸಿಂಹಮೂರ್ತಿ, ಅಧಿಕಾರಿಗಳು ಸೇರಿದಂತೆ ಅವರ ಕುಟುಂಬದವರು ನಾಗರಾಜ್ ರವರ ವ್ಯಕ್ತಿತ್ವ ಹಾಗೂ ಅವರ ಸರಳತೆ ಬಗ್ಗೆ ಕೊಂಡಾಡಿದರು. ಇಂಥ ಒಂದು ವಿಷಯವನ್ನು ನಾವು ನೆನಪು ಮಾಡಬೇಕಂತ ಒಂದು ಕಾರ್ಯಕ್ರಮ ಇದಾಗಿದೆ. ಒಂದೆರಡು ವಾಕ್ಯಗಳಲ್ಲಿ ಅವರ ವಿಷಯಗಳನ್ನು ಹೇಳಿ ನಂತರ ಗಣ್ಯರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ ಸರ್. ಇದೊಂದು ಭಾಳಷ್ಟು ನಾವ್ಯಾರು ಅಂದುಕೊಂಡಿರಲ್ಲ ಅಂತ ಒಂದು ಸಂಗತಿ ನಮಗೆ ಬಂದಿರುತ್ತೆ. ಸುಮಾರು ಆ ದಿವಸ 21ನೇ ತಾರೀಕು ಶುಕ್ರವಾರ ನಮ್ಮ ಕಚೇರಿಯ ಶ್ರೀಮತಿ ಕವಿತಾ ಅವರು ಹಡ್ತಾ ಒಂದು ಫೋನ್ ಮಾಡ್ತಾರೆ. ಸರ್, ಈಗ ನನಗೆ ವಿಷಯ ನಾಗರಾಜ್ ಅವರು ವ್ಯಕ್ತಿ ಆಕ್ಸಿಡೆಂಟಲ್ಲಿ ಇದ್ದಾರೆ, ಫೋಟೋ ಬಂದಿದೆ ಸರ್, ಅದು 8:35 ಸಮಯದಲ್ಲಿ. ನಮಗೆ ನಂಬಲಿಕ್ಕಾಗಲಿಲ್ಲ. ಏಕೆಂದರೆ ನಾಗರಾಜ್ ಅವರು ಯಾವುದೇ ವಿಷಯದಲ್ಲಿ ನಿಯಮಬಾಹಿರವಾಗಿ ಅಥವಾ ಬೇಜವಾಬ್ದಾರಿತನವಾಗಲಿ ಯಾವುದೂ ಕೂಡ ಅವ್ರ ನಡೆಯಲ್ಲಿ ನುಡಿನಲ್ಲಿ ಇರಲಿಲ್ಲ. ಇದು ನಮಗೂ ಕೂಡ ತಡ್ಕೊಳ್ಲಿಕ್ಕಾಗಲ್ಲ. ಫೋಟೋ ನೋಡಿದೆ, ಮತ್ತೆ ಗಾಬರಿ ಆಯಿತು. ಹಠಕ್ಕೆ ನಮ್ಮ ಸಿಇಒ ಸಾಹೇಬರು ಆಫೀಸ್ ಸಾಹೇಬರು ಫೋನ್ ಮಾಡಿ ಸಾಹೇಬ್ರಿಗೆ ಕೇಳ್ತಾವ್ರೆ, ಹೌದಾ ಸರ್ ಅಂತಂದ್ರು. ಒಂದು 5 ನಿಮಿಷ ಸರ್ ಹೋಗ್ಬಿಡ್ತೀನಿ ಅಂತ ಮತ್ತೆ 9:09 ತಕ್ಷಣ ಹೊರಟು ಬಂದಾಗ ಜಿಲ್ಲಾಸ್ಪತ್ರೆ ನಾನು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಟ್ರೀಟ್ಮೆಂಟ್ ಮಾಡ್ತಾಯಿಲ್ಲ, ಅವರು ಹಿಂಭಾಗ ಒಂದು ಶವ. ಅದು ನೋಡಿದಂಥ ನನ್ನ ಮನಸ್ಸು ಭಾಳಷ್ಟು ವ್ಯಥೆ ಆಗೋಯ್ತು. ಆ ಒಂದು ಹೃದಯ ವಿದ್ರಾವಕ
ಸನ್ನಿವೇಶ ನೋಡಲಿಕ್ಕೆ ಕಷ್ಟ ಆಯಿತು. ರಕ್ತಮಯವಾದಂಥ ಮರುವಿನಲ್ಲಿ ಅವರು ಇದ್ದರು. ನಿಜಕ್ಕೂ ಕೂಡ ಭಾಳ ವ್ಯಥೆ ಆಯಿತು. ತಕ್ಷಣ ಎಲ್ಲ ವ್ಯವಸ್ಥೆನ ನಮ್ಮ ನೆಚ್ಚಿನ CO ಸಾಹೇಬರು ಪೊಲೀಸವರು ಟ್ರಾಫಿಕ್ ಪೊಲೀಸ್ನವರು ತಿಳಿಸ್ತಾ ಮತ್ತು ಅಲ್ಲೇ ನನಗೆ 10 ನಿಮಿಷಗಳ ಕಾಲ ಮಾತನಾಡಿದರು. ಎಂಥ ಕೆಲಸ ಆಯಿತು, ಇದರ ಆಗಬಾರ್ದಾಗಿತ್ತು, ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಭಾಳಷ್ಟು ಅವರು ಕೂಡ ಕಂಬನಿ ಹಿಡಿದು ಧೈರ್ಯವನ್ನು ಹೇಳಿ ಮುಂದಿನ ಕೆಲಸಗಳನ್ನು ಮಾಡಿ ಅಂತ ಹೇಳಿದರು. ಅದು ಭಾಳಷ್ಟು ನಮಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಇಲಾಖೆಯ ಒಂದು ದಿನ, ಒಂದು ಕರಾಳ ದಿನ ಅಂತ ನಾನು ಅದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಂತರ ಅವತ್ತು ಮಧ್ಯಾಹ್ನ ಪೊಲೀಸ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಅವತ್ತು ಸಂಜೆ ಅವರ ಸ್ವಗ್ರಾಮಕ್ಕೆ ಹೋದಾಗ ಇನ್ನಷ್ಟು ಹೃದಯ ವಿದ್ರವಕ ನಾವು ದೃಶ್ಯಗಳನ್ನು ನೋಡಬೇಕಾಯಿತು. ಅಷ್ಟೊತ್ತಿಗೆ ನಮ್ಮ ನೆಚ್ಚಿನ ರಾಮಪ್ರಸಾದ್ ಸಾಹೇಬ್ ಅಲ್ಲಿ ಬಂದಿದ್ದರು. ಒಂದು ಅಂತಿಮ ದರ್ಶನ ಪಡ್ಕೊಳ್ತಾರೆ. ಈ ಮಧ್ಯದಲ್ಲಿ ಶ್ರೀಕೃಷ್ಣ ಅವರು 2-3 ಸಾರಿ ಫೋನ್ ಮಾಡಿ ನೋಡಿ ಅವರು ಏನಾಗ್ತದೆ, ಫ್ಯಾಮಿಲಿಗೆ ಅಲ್ಲಿ ನಿಂತು ನೋಡೋರು ಇರ್ತಾರೆ, ಸಾಮಾನ್ಯ ನೋಡ್ತಾರೆ ಅಷ್ಟೇ, ನಿಂತು ನೋಡ್ತಾರೆ. ಏನೋ ಮಾಡ್ತಾ ಇದ್ದಾರಲ್ಲ, ಅವ್ರು ನಡೀತಾ ಇದೆ, ಹೋಗ್ತಾ ಇದೆ ಅಂತ ಕೆಲವರು ನಿಂತ್ಕೊಂಡು ನೋಡ್ತಾ ಇರೋರು ಇರ್ತಾರೆ, ನದಿ ಹರಿತಾ ಇದೆ. ಇನ್ನು ಕೆಲವೊಬ್ಬರು ಅದರಲ್ಲಿ ಇಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ನಾನ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಹಂಗೂ ಇರ್ತಾರೆ. ಆದರೆ ಕೆಲವರು ಮಾತ್ರ ನಾವು ಸಾಮಾನ್ಯವಾಗಿ ಈ ನದಿನಲ್ಲಿ ನೋಡ್ತೀವಿ, ಹೋಗ್ತೀವಿ, ನಿಂತು ನೋಡ್ತೀವಿ, ನಮಗೆ ಬರ್ತಿದ್ರೆ ಹೋಗಿ ಕೆಳಗಡೆ ಇಳಿತೀವಿ, ಸ್ವಲ್ಪ ಆಳಕ್ಕೆ ಇಳಿತೀವಿ, ಆಳಕ್ಕೆ ಹೋಗಿ ಮತ್ತೆ ಮೇಲ್ಗಡೆ ಬರ್ತೀವಿ. ಆದರೆ ಕೆಲವೊಬ್ಬರು ಮಾತ್ರ ಅಲ್ಲಿ ಹರಿತಕ್ಕಂಥ ನೀರನ್ನು ಸದುಪಯೋಗ ಮಾಡ್ಕೊಳ್ತಾರೆ. ಅಲ್ಲಿರ್ತಕ್ಕಂಥ ನೀರನ್ನು ಯಾವುದೇ ಥರದ ಆಫೀಸ್ ಸೀಕ್ರೆಟ್ಸ್ಗಳನ್ನ ಹೊರಗಡೆ ಹಂಚ್ಕೊಳ್ತಿರ್ಲಿಲ್ಲ. ಯಾವುದೇ ಟ್ರಾನ್ಸ್ಫರ್ಸ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಒಂದು ಆಫೀಸ್ ಡೆಕೋರಮ್ ಮೇಂಟೈನ್ ಮಾಡ್ತಾ ಇದ್ರು. ಹಾಗೆ ಅವ್ರ ಬಗ್ಗೆ ಸುಮಾರು ವಿಷಯಗಳು ನಮಗೆ ಗೊತ್ತಿರಲಿಲ್ಲ. ಇವತ್ತೆಲ್ಲ ತಾವೆಲ್ಲ ಹಂಚ್ಕೊಂಡಿದ್ದೀರಾ. ಈಗ ಅವರು BE ಎಲೆಕ್ಟ್ರಿಕಲ್ಸ್ ಮಾಡಿದರು ಅಂತ ಹೇಳೋರು. ಸೊ ಈ ಫೀಲ್ಡಿಗೆ ಯಾಕೆ ಬಂದರೂ ನನಗೆ ಗೊತ್ತಿಲ್ಲ. ಅದೇ ರೀತಿ ಅವರ ಜ್ಞಾನನ ಎಲ್ಲರಿಗೂ ಹಂಚ್ಕೊಳ್ತಾ ಇದ್ರು. ಸೊ ತಮಗೆಲ್ಲ ಗೊತ್ತೇ ಇದೆ, ಲೈಫ್ ಈಸ್ ವೆರಿ ಅನ್ಸರ್ಟನ್ ಅಂತ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಶ್ರೀ ನಾಗರಾಜ್ ಅವರು ನಮ್ಮನ್ನಾಗಲಿ ಸುಮಾರು ಇವತ್ತು 1 ತಿಂಗಳಾಯಿತು. ಅದು ನಮಗೊಂಥರ ಶಾಕ್. ಆ್ಯಕ್ಚುಲಿ ಅವತ್ತು ನಾವು, ಯಾಕೆಂದ್ರೆ ಅವ್ರು ಹೆಡ್ ಆಫೀಸ್ಗೆ ಕರೆಕ್ಟ್ ಟೈಮಿಗೆ ಬರ್ತಾಯಿದ್ರು. ಸೊ ಅವರು ಕುರ್ಚಿ ಬಿಟ್ಟು ಎದ್ದೋಗ್ತಿರ್ಲಿಲ್ಲ. ಸೊ ಅವತ್ತು ಬೆಳಗ್ಗೆ ಆಫೀಸಿಗೆ ಬರ್ತಿದ್ದಂಗೆ ನನಗೆ ವಾಟ್ಸಪ್ ಮೆಸೇಜ್ ಬಂತು, ನಾಗರಾಜ್ ಅವರು ಇಲ್ಲ ಅಂತ. ಆದರೂ ಅದು ನೋಡಿ ಕೇಳೋ ಒಂದು ಚಿಕ್ಕ ಆಕ್ಸಿಡೆಂಟು, ನಮಗೂ ಆಶ್ಚರ್ಯ ಆಯಿತು. ಸೊ ಆದರೆ ವಿಧಿಯಾಟ, ಇವತ್ತು ನಾಗರಾಜ್ ಅವರು ನಮ್ಮೊಂದಿಗಿಲ್ಲ. ಅವ್ರ ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ.